ಈ ಬೇಸಿಗೆನಲ್ಲಿ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಲೈಟಾಗಿ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತಾ? ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಮತ್ತು ಸಾಂಪ್ರದಾಯಿಕವಾದ ಸೀಮೆ ಬದನೆಕಾಯಿ ತವ್ವೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 1/4 ಕಪ್ನಷ್ಟು ಹೆಸರುಬೇಳೆ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳಿಬೇಕು. ಬೇಳೆಗಳನ್ನ ಮಾತ್ರ ಚೆನ್ನಾಗಿ ತೊಳೆದೇ ಇದ್ರೆ ಅದು ಹೆಲ್ದಿ ಆಗೋದಕ್ಕಿಂತ ಹಾರ್ಮ್ಫುಲ್ ಆಗುತ್ತೆ. ಹಾಗಾಗಿ ಈ ಬಿಳಿ ನೀರು ಕಂಪ್ಲೀಟ್ ಆಗಿ ಹೋಗೋ ತನಕ ನಾವು ಚೆನ್ನಾಗಿ ತೊಳೆದು ಆಮೇಲೆ ಅರ್ಧ ಗಂಟೆ ಕಾಲ ಇದನ್ನ ನೆನೆಸಿಡೋಣ. ಮತ್ತೊಂದು ಪಾತ್ರೆಯಲ್ಲಿ 1 ಹಿಡಿಯಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಬಿಡೋಣ. ಇದನ್ನ ಮಾಡೋದಕ್ಕೆ ನಾನು 3 ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ. ಇದು ಸುಮಾರು ಅರ್ಧ kg ಇದೆ. ಸೀಮೆ ಬದನೆಕಾಯಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮತ್ತೆ ಅದನ್ನು ನೀರಲ್ಲಿ ಇನ್ನೊಂದ್ಸಲ ತೊಳ್ಕೊಂಬಿಟ್ಟು ಈ ರೀತಿ ಅದು ರಿಡ್ಜ್ ಎಲ್ಲಿದೆಯೋ ಆ ಜಾಗದಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಅಲ್ಲೇನಾದರೂ ಒಂದು ಚೂರು ಸಿಪ್ಪೆ ಇದ್ದರೆ ಅದನ್ನು ಕೂಡ ತೆಕ್ಕೋಬೇಕು. ಇಲ್ಲದೇ ಇದ್ದರೆ ಇದು ಗಂಟ್ಲಲ್ಲಿ ಕೆರೆತ ಶುರುವಾಗುತ್ತೆ. ನಂತರ ಈ ಸೀಮೆ ಬದನೆಕಾಯಿನ ಸಣ್ಣಗೆ ಹಚ್ಕೊಳ್ಳೋಣ. ಈ ತರಕಾರಿ ವೆಯ್ಟ್ ಲಾಸಿಗೆ ತುಂಬ ಒಳ್ಳೆಯದು. ಹಾಗೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ. ಮತ್ತು ಇದರಲ್ಲಿ ತುಂಬಾ ಫೈಬರ್ ಇರೋದ್ರಿಂದ ಇದು ಡೈಜೆಷನ್ಗೆ ಸಹಿತ ಬಹಳ ಒಳ್ಳೆಯದು. ಅರ್ಧ ಗಂಟೆ ಆದಮೇಲೆ ನೆನೆಸಿರೋ ಬೇಳೆ ಮತ್ತು ಹಚ್ಚಿರೋವಂಥ ಸೀಮೆ ಬದನೆಕಾಯಿ ಎರಡನ್ನೂ ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ನೀರು ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಬಿಡೋಣ. ಅದು ಬೇಯೋಷ್ಟರಲ್ಲಿ ಈ ಕಡೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ, ಒಂಚೂರು ಇಂಗು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ ಹಾಕಿ ಬಾಡಿಸ್ಕೊಳ್ಳೋಣ. ಈಗ ನಾವು ನೆನೆಸಿಟ್ಟಿರೋಂಥ ಕಡಲೆಬೇಳೆ ಸಹಿತ ಹಾಕಿ ಅದರ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋಣ. ಈಗ 1 ಹಿಡಿಯಷ್ಟು ತೆಂಗಿನ ತುರಿನ ಹಾಕಿಬಿಟ್ಟು ಒಂದು ಸಲ ಅದನ್ನು ಬಾಡಿಸ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿ ಅದನ್ನು ಆರೋದಕ್ಕೆ ಬಿಟ್ಬಿಡೋಣ. ಈ ಕಡೆ ಸೀಮೆ ಬದನೆಕಾಯಿ ಮತ್ತು ಬೇಳೆ ಎರಡೂ ಕೂಡ ಬೆಂದಿದೆ. ಈಗ ಹುರಿದಿರೋ ಪದಾರ್ಥವನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀರು ಹಾಕಿ ಇದನ್ನು ತುಂಬ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಕೊಳ್ಳೋಣ. ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಚಟಪಟ ಅಂತ ಅಂದಮೇಲೆ ಒಂದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಹುರ್ಕೊಂಡ್ಬಿಟ್ಟು ರುಬ್ಬಿರೋ ಮಿಶ್ರಣ ಹಾಕಿ ಒಂದ್ಸಲ ಬಾಡಿಸ್ಕೊಳ್ಳೋಣ. ನಂತರ ಬೆಂದಿರೋ ಬೇಳೆ ಹಾಗೂ ಸೀಮೆ ಬದನೆಕಾಯಿನ ಹಾಕ್ಕೊಂಡು ಮಿಕ್ಸಿ ತೊಳೆದ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಇದನ್ನು ಅನ್ನಕ್ಕೆ ಕಲಿಸ್ಕೊಳ್ಳೋದಾದರೆ ಸ್ವಲ್ಪ ನೀರಾಗಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ದೋಸೆಗೋ ಅಥವಾ ಚಪಾತಿಗೋ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಎಲ್ಲವನ್ನು ಸೇರಿಸ್ಬಿಟ್ಟು ಒಂದು 5 ನಿಮಿಷಗಳ ಕಾಲ ಇದನ್ನು ಸಣ್ಣ ಉರಿಲಿ ಎಲ್ಲ ಹೊಂದ್ಕೊಳ್ಳೋದಕ್ಕೆ ಬೇಯಲಿಕ್ಕೆ ಬಿಟ್ಟು ಬಿಡೋಣ. ಈಗ ಲೈಟಾದ ಆರೋಗ್ಯಕರವಾದ ಸೀಮೆ ಬದನೆಕಾಯಿ ತವ್ವೆ ಸವಿಯಲು ಸಿದ್ಧವಾಗಿದೆ. ಇದು ಅನ್ನದ ಜೊತೆಲೂ ಸೂಪರ್ ಆಗಿರುತ್ತೆ, ದೋಸೆ ಜೊತೆ ಅಂತೂ ಸೂಪರ್ ಆಗಿರುತ್ತೆ, ಹಾಗೆ ಚಪಾತಿ ಜೊತೆಲೂ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.